ಓನ್ಲಿ ಪೊಲಿಟಿಕಲ್ ಪಾರ್ಟಿ, ನೀವು ಅದನ್ನು ಲಾಭ ಮಾಡ್ಕೊಳ್ಳೇಬೇಕಲ್ವಾ? ನೋಡಿ ಚಿದಾನಂದ್, ನಾವು 1982 ಅಲ್ಲಿ 2 ಸ್ಥಾನ ಇರುವಾಗಲೂ ಕೂಡ ನಾವು ಇದೇ ಥರ ವಿಜೃಂಭಣೆ ಮಾಡಿದ್ದೀವಿ. ನಾವು ಯಾವತ್ತಿದ್ರೂ ಭಾರತೀಯ ಜನತಾ ಪಾರ್ಟಿ ಅತಿರೇಕಕ್ಕೆ ಯಾವತ್ತು ಹೋಗಲ್ಲ, ಅಥವಾ ಅವ್ರು ಅಲ್ಪಸಂಖ್ಯಾತರು ನಮ್ಮ ಹತ್ರ ಯಾವತ್ತಿದ್ರೂ ಕೂಡ ಎಲ್ಲರೂ ಒಂದೇ. ನಮ್ದೇನಿದ್ರು ರಾಷ್ಟ್ರೀಯತೆ, ಬರೀ ಎಲೆಕ್ಷನಲ್ಲಿ ಏನು ಕ್ಯಾಂಡಿಡೇಟ್ ಹಾಕಿ ವಿನ್ ಆಗೋದು ಒಂದೇ ಅಲ್ಲ, ನಮಗೆ ದೇಶ ಮೊದಲು ಅನ್ನೋದೇ ನಮ್ಮ ಟ್ಯಾಗ್ಲೈನಲ್ಲಿ ನಾವು ಇರೋದು. ಯಾವತ್ತಿದ್ರೂ ಕೂಡ ಇವರಿಗೆ ಸರಿಯಾದ ಪಾಠನ ಕಾಂಗ್ರೆಸ್ಸಿಗೆ ಈ ಸರಿ ಮುಸಲ್ಮಾನ ಬಂಧುಗಳು ಕಲಿಸ್ಕೊಡ್ತಾರೆ. ನೋಡಿ, ಮುಸ್ಲಿಮರ ಮೇಲೆ ಎಂಥ ಪ್ರೀತಿ ಉಕ್ಕಿ ಹರಿತಿದೆ ಸರ್. ಜೊತೆಗೆ ನೋಡಿ, ಈಗ ದಾವಣಗೆರೆ ಆಗಲಿ ಬಾಗಲಕೋಟೆಯಲ್ಲಾಗಲಿ ನಮ್ಗೆ SDPI ಬಂದು ಅಂತ ಆತಂಕ ಅಲ್ಲ ಸ್ವಾಮಿ. ಇದೇ ಮುಸಲ್ಮಾನರು BJPಗೆ ಸಂಪೂರ್ಣವಾಗಿ ಮತ ಹಾಕ್ತಾರೆ ಅಂತ ನಮ್ಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಯಾಕೆ ಅಂದರೆ ಈ ಕಾಂಗ್ರೆಸ್ಸು ಇಷ್ಟು ದಿವಸ BJP ತೋರಿಸು ಗುಮ್ಮ ಬಂತು ಅಂತ ತೋರಿಸಿ ನಾಟಕನ ಸಂಪೂರ್ಣವಾಗಿ ನೋಡಿದ್ದಾರೆ. ಈಗ ಮುಸಲ್ಮಾನರು ಬದಲಾಗಿದ್ದಾರೆ, BJPಗೆ ಮತವನ್ನು ಹಾಕಿದ್ದಾರೆ. ಒಳ್ಳೆ ನಾಟಕ ಮಾಡ್ತೀರಾ, ಒಳ್ಳೆ ಪಾತ್ರಧಾರಿ ನೀವು. ಎಸ್ ಸರ್. ಮೊದಲಿಂದಾನು BJPಗೆ ಮುಸಲ್ಮಾನರು ಕದ್ದು ಮುಚ್ಚಿನಾದ್ರು ಓಟ್ ಹಾಕ್ತೇವೆ. ಅಲ್ಲ ರೀ ಪಾಪ, ಏನ್ರಿ ಮುಸಲ್ಮಾನರು ಕದ್ದು ಮುಚ್ಚಿ ಏನ್ರಿ ಪಾಪ ಕದ್ದು ಮುಚ್ಚಿ ನೀವು ಓಟ್ ಹಾಕ್ತೀರ? ಯಾಕೆ ಓಪನ್ ಹಾಕ ತಪ್ಪ? ಆಕೆ ಆಗ್ತಾ ಇದ್ದಾರೆ, ಆದ್ರೆ ಇವಾಗ ಓಪನ್ ಆಗಿ ಆಗ್ತಾವ್ರೆ ಅಷ್ಟೇ. ತ್ರಿವಳಿ ತಲಾಕ್ ಅನ್ನು ತಂದಿರೋದು ಯಾರು? ಹೆಣ್ಮಕ್ಳೆಲ್ಲರೂ ಬಿಹಾರದಲ್ಲಿ 40 ಜಾಗದಲ್ಲಿ ಮುಸಲ್ಮಾನರು ಹೇಗೆ ವಿನ್ ಆದ್ರು ಹೇಳಿ, ಉತ್ತರ ಹೇಳಿ. ಕದ್ದು ಮುಚ್ಚಿ ಓಟ್ ಹಾಕ್ತಿದ್ರಂತೆ, ಈಗ ಓಪನ್ ಆಗ್ತಿದ್ರ ಅಂತ. ತನ್ನ ಮನೇನೆ ನೋಡ್ಕೊಳಕ್ ಆಗ್ದವ್ರು ಬೇರೆ ಹೆಣ್ಮಕ್ಳ ಬಗ್ಗೆ ಅಷ್ಟೊಂದು ಕಾಳಜಿ. ಟ್ರಿಪಲ್ ತಲಾಕ್ ಬಗ್ಗೆ ಮಾತಾಡ್ತಿದ್ದೀನಿ, ಇದೆಲ್ಲ ಬಿಡಿ. ಎಸ್ ಸರ್, ಅವ್ರು ಹೇಳ್ತಾ ಇದ್ರು ಅಲ್ಪಸಂಖ್ಯಾತರು ಕೂಡ BJPಗೆ ಓಟ್ ಹಾಕೋ ಮಟ್ಟಕ್ಕೆ ಬಂದ್ರು. ಈಗ ನಿಮ್ದು ಜಾತ್ಯತೀತ ಪಕ್ಷನ ಅಥವಾ ಯಾವ ಪಕ್ಷ ಅಂತ ಒಂಚೂರು ಹೇಳ್ಬಿಡಿ ನನಗೆ. ಯಾಕಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ರು, ನಾವು BJP ಜೊತೆ ಹೊಂದಾಣಿಕೆ ಮಾಡಿದ್ವಿ, ಆದರೆ ನಮ್ಮ ಸಿದ್ಧಾಂತ ಇದೆ ಅಂತೇಳಿ. ನಿಮ್ಮ ಸಿದ್ಧಾಂತ ಯಾವ ಸಿದ್ಧಾಂತ ಒಂಚೂರು ದಯಮಾಡಿ ಎಲ್ರಿಗೂ ಹೇಳಿ ಪ್ಲೀಸ್. ಸರ್, ನಮ್ಮ ಸಿದ್ಧಾಂತ ಬಗ್ಗೆ ಹೇಳ್ತೀವಿ, ದಯಮಾಡಿ ಹೇಳಿ. ಸೆಕ್ಯುಲರ್ ಇದ್ದೀರಾ ನೀವು, ಜಾತ್ಯತೀತ ಸಿದ್ಧಾಂತ ಇದ್ದೀರಾ, ಮುಸ್ಲಿಂ ಓಟ್ ನಮಗೆ ಬೇಡ ಅಂತೇಳಿ ಕುಮಾರಸ್ವಾಮಿ ಹೇಳಿದ್ರು, ಗೊತ್ತಲ್ಲ ನಿಮ್ಗೊಂದ್ಸರಿ? ಸರ್, ನಾನು ಆಗಲೇ ಹೇಳಿದ್ದೀನಿ, ಆ ಕೋಪದಲ್ಲಿ ಏನೋ ಒಂದು ಮಾತು ಬಂದಿದ್ರೆ ಅದರಿಂದ ಇವ್ರು ಲಾಭ ಮಾಡ್ಕೋಬಾರ್ದು. ಒಂದು ನಿಮಿಷ, ಇವತ್ತು BJP ಇಲ್ಲ ಅಂದರೆ ಇವ್ರು ಕಾಂಗ್ರೆಸ್ ಅವ್ರ ಗತಿ ಇಲ್ಲ ಅಂತೆಲ್ಲೇ ಇಲ್ಲ. ಯಾಕಂದರೆ BJPಗೆ ತೋರಿಸಿ ಮುಸಲ್ಮಾನರು ಓಟ್ ತಗೊಳ್ಳೋದು ಆಯಿತಾ. ಇಲ್ಲಿವರೆಗೂ ಮುಸಲ್ಮಾನರು ಪಂಚರ್ ಆಗ್ತಾರೆ ಅಂತ ಯಾರಾದರೂ ಹೇಳಿದ್ರೆ ಅದಕ್ಕೆ ಹೊಣೆ ಇವರೇ. 70 ಕಾಂಗ್ರೆಸ್ 70 ವರ್ಷ ಮುಸಲ್ಮಾನರು ಪಂಚರ್ ಹಾಕ್ಲಿಕ್ಕೆ ಕಾರಣ ಕಾಂಗ್ರೆಸ್. ಮತ್ತು ಅವ್ರು ಹೇಳಿದ್ರು ನಾವೇ ರಕ್ಷಣೆ ಕೊಟ್ಟಿದ್ದೀವಿ ಅಂತ ಹೇಳಿದ್ರೆ, ನೀವು ಅಷ್ಟೊಂದು ರಕ್ಷಣೆ ಕೊಟ್ಟಿದ್ರೆ ಇವತ್ತು ನಮ್ಮ ರೇಂಜ್ ಎಲ್ಲ ಬೇರೆ ಇರ್ತಿತ್ತು. ಡಾಕ್ಟರ್, ISI ಆಫೀಸರ್ಸ್, ಇಂಜಿನಿಯರ್ಸ್, ಟೆಕ್ನಿಷಿಯನ್ಸ್ ಎಲ್ಲ ಆಗ್ತಿದ್ರು. ಎಲ್ಲೋಯ್ತು? 70 ವರ್ಷದಿಂದ ಏನು ಮಾಡಿದ್ದೀರಿ? ಇವತ್ತು ಪಂಚರ್ ಅಂದರೆ ಅದಕ್ಕೆ ಕಾರಣ ನೀವೇ. ಇವತ್ತು ಮುಸಲ್ಮಾನರಿಂದಾನೇ ಕಾಂಗ್ರೆಸ್ ಉಳಿದಿರೋದು. ಸರ್, ಇವತ್ತು ಮುಸಲ್ಮಾನರು ಇಲ್ಲ ಅಂದರೆ ಕಾಂಗ್ರೆಸ್ ಇಲ್ಲ, BJP ಗುಮ್ಮ ಇಲ್ಲ ಅಂದರೆ ಕಾಂಗ್ರೆಸ್ ನೆಲ ಇಲ್ಲ. ಎಸ್ ಸರ್. ಇವತ್ತು ನಿಮ್ಮ ಜನಮನ ಕಾರ್ಯಕ್ರಮ ಪರವಾಗಿ ಇವತ್ತು ಏನಿದೆ ಪ್ರಶ್ನೆ ನಿಮ್ಮದು, ಮುಸಲ್ಮಾನರಿಗೆ ಅಲ್ಪಸಂಖ್ಯಾತರಿಗೆ ಧಕ್ಕೆ ಆಗಿದೆಯಾ, ಮೋಸ ಆಗಿದೆಯಾ ಅಂತ ನೀವು ಕೇಳ್ತಾ ಇದ್ದೀರಾ. ಅದೇ ಇವತ್ತು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ವಿಷಯಕ್ಕೆ, ಮುಸಲ್ಮಾನರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ದಾಗಲಿಂದ ಇವತ್ತುವರೆಗೂ ಕಾಂಗ್ರೆಸ್ ಪಕ್ಷದಿಂದ ಮೋಸನೇ ಆಗಿರೋದು, ಧಕ್ಕೆನೇ ಆಗಿರೋದು. ಯಾವ ಥರ? ನೇರವಾಗಿ ಹೇಳ್ತೀನಿ. ಇವತ್ತು ಒಂದು ಆಟೋ ಡ್ರೈವರ್ಗಳಾಗಲಿ, ಕಾರ್ ಡ್ರೈವರ್ಗಳಾಗಲಿ ಎಲ್ಲ ಅಲ್ಪಸಂಖ್ಯಾತರೆ. ಏನು ಅಭಿವೃದ್ಧಿ ಮಾಡಿದ್ದೀರಾ ನೀವು? ಪಂಚಾಂಗಡಿಗಳಲ್ಲಿ ಯಾರು ಇದ್ದಾರೆ ಅಲ್ಪಸಂಖ್ಯಾತರು? ಏನು ಅಭಿವೃದ್ಧಿ ಕೊಟ್ಟಿದ್ದೀರಾ ನೀವು? ನಿಮ್ಮ NA ಹರೀಶ್ ಅವರು ಹೇಳ್ತಾರೆ, ಮೌಲಿ ಸಾಹೇಬ್ರಿಗೆ ಇದೆಲ್ಲ ಬೇಕಾಗಿಲ್ಲ, ಬರಬಾರ್ದು, ಇದರಲ್ಲಿ ನಿಮಗೆ ಕೇಳಿ ಟಿಕೆಟ್ ಕೊಡಬೇಕಾ ಅಂತ ಕೇಳ್ತಾರೆ ನೆಲಪಾಡವರು. ಇರೋ NA ಹರೀಶ್ ಅವರು. ಅವ್ರ ಮಗ ಹೇಳ್ತಾನೆ, ಗಡ್ಡ ಬಿಟ್ಕೊಂಡು ಟೋಪಿ ಹಾಕೊಂಡ್ರೆ ಮುಸಲ್ಮಾನರು ಆಗ್ತಾರೆ ಅಂತ ಅವ್ರು ಕೇಳ್ತಾರೆ. ಇದೆಲ್ಲ ಧಕ್ಕೆ ಅಲ್ವಾ? ಇದು ಮೋಸ ಅಲ್ವಾ? ಟಾರ್ಗೆಟ್ ಮಾಡ್ತಾ ಇಲ್ಲ ಮುಸಲ್ಮಾನರಿಗೆ. ಕಾಂಗ್ರೆಸ್ನಲ್ಲಿ ಜಮೀರ್ ಅಹ್ಮದ್ ವರ್ಸಸ್ ರಿಜ್ವಾನ್ ಅರ್ಷದ್ ಟೀಮ್ ನಡುವೆ ಈ ಮುಸುಕಿನ ಗುದ್ದಾಟ, ಶೀತಲ ಸಮರ. ಇಲ್ಲೊಂದು ಕಡೆ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಮತ ವಿಭಜನೆಗೆ ಕಾರಣ ಆಗುತ್ತಾ? ಇವರ ನಡುವಿನ ಅಧಿಕಾರದ ಕಿತ್ತಾಟ, ಬಹುಶಃ ಇವರ ರಾಜಕೀಯ ಹಿತಾಸಕ್ತಿಗಾಗಿ ಎಲ್ಲ ಒಂದು ಕಡೆ ಒಂದಷ್ಟು ಜನರು ಬಲಿಯಾಗ್ತಾರ. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರ ಪ್ರಮುಖ ನಾಯಕರುಗಳೇ ಎಲ್ಲೊಂದು ಕಡೆ ಪಕ್ಷದ ಅಭ್ಯರ್ಥಿ ವಿರುದ್ಧ ಕೆಲಸವನ್ನು ಮಾಡಿದ್ರ. ಸರ್, 100% ಮುಸ್ಲಿಂ ಅವರು ಯಾವತ್ತಿದ್ರು ಕಾಂಗ್ರೆಸ್ ಪರವಾಗಿರೋದು, ನಾವು ಅವ್ರ ಪರವಾಗಿರೋದು. ಇದೆಲ್ಲ ಬಂದು ಹೂವಾಪೋಗಲಕ್ಕೆ ನಾವು ಮನೆ ಕೊಡಲ್ಲ. ಇವತ್ತು ಏನಾಗಿದೆ ಅಂದರೆ BJP ಅವ್ರಿಗೆ ಮುಂದಿನ ದಿನ ಗೊತ್ತಾಗಿದೆ, ಮುಸ್ಲಿಮರು ಓಟ್ ಇಲ್ಲದೆ ನಾವು ಗೆಲ್ಲಕ್ಕಾಗಲ್ಲ, ಸಾಧ್ಯ ಇಲ್ಲ ಅಂತೇಳ್ಬಿಟ್ಟು ಇವರು ಈ ಥರ ರೂಮರ್ಸ್ ಕಟ್ಟಿಟ್ಕೊಂಡು ಈ ಥರ ಜನಕ್ಕೆ ಬೊಮ್ಮೆ ಮಾಡಿಕೊಂಡು ಈ ಥರ ತಿರುಗ್ತಾ ಇದ್ದಾರೆ. ಇದು ನಡೆಯಲ್ಲ, ಇದು ಆಗಲ್ಲ, ಇದು ಆಗದೆ ಕಾರ್ಯ. ಕೊನೆಯದಾಗಿ ಈ ಪ್ರಕರಣ ಇಲ್ಲಿಗೆ ಸುಖಾಂತ್ಯ ಆಗುತ್ತಾ ಅಥವಾ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತೀರಾ? ಬೇರೆ ಇನ್ನೂ ತುಂಬ ಜನರು ಇದ್ದಾರೆ ಅಲ್ಪಸಂಖ್ಯಾತ ನಾಯಕರುಗಳು. ಸರ್, ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅದರ ಘನತೆ ಅದಕ್ಕೆ ತಕ್ಕಂತೆ ನಾವು ನಡ್ಕೋತಾ ಇದ್ದೀವಿ.
JDS ಅವರು ಹೇಳ್ತಾ ಇದ್ರು ಮುಸ್ಲಿಂ ಅವ್ರು ಓಟ್ ಹಾಕಿಲ್ಲ ಅಂತಂದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಅಂತ. ಮುಸ್ಲಿಂ ಅವ್ರಿಗೆ ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಮಾತ್ರ ಮುಸ್ಲಿಂ ಅವ್ರಿಗೆ ಒಳ್ಳೇದು ಮಾಡೋಕ್ಕೆ ಸಾಧ್ಯ. ನಾವು ಸಮಾಜವನ್ನು ನಿರ್ಮಾಣ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಇವತ್ತು ಸರ್ ಕೊನೆಯದಾಗಿ ನಿಮ್ ಜನಮನ ಕಾರ್ಯಕ್ರಮ ಒಂದೇ ಒಂದು ಪ್ರಶ್ನೆ ಬಿಜೆಪಿ ಅವರಿಗೆ, 2028ಗೆ ಮುಸಲ್ಮಾನರ ಓಟ್ ನಿಮ್ಗೆ ಬೇಕಾ? ಮುಸಲ್ಮಾನರಿಗೆ ಸೀಟ್ ಕೊಡ್ತೀರಾ? ಎಸ್ ಸರ್ ನೋ? ಇವಾಗ ನಿಮ್ ಜನಮನ 2028ಕ್ಕೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಮುಕ್ತ ಭಾರತ ಆಗುದ್ರಲ್ಲಿ ಸರ್ ನೋಡಿ, ಮುಸ್ಲಿಂ ಅವರು ಇವತ್ತು ಆಂತರಿಕವಾಗಿ ಇಷ್ಟು ಮಾತಾಡ್ತಿದ್ದಾರೆ. ನಾವು ಮೊದಲು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಾಗ DK ಸಾಹೇಬ್ರು ಬ್ರದರ್ ಅಂದ್ರು ಅಂತ ಆಗ್ಲಿ, ಸಿದ್ದರಾಮಯ್ಯ ಅವ್ರನ್ನ CT ರವಿ ಅವರು ಸಿದ್ದರಾಮುಲ್ಲಾ ಖಾನ್ ಅಂದ್ರ ಅಂತಾಗ್ಲಿ, ಹಿಜಾಬ್ ಇರ್ಬೋದು, ಹಲಾಲ್ ಇರ್ಬೋದು, ಈ ತರ ಎಷ್ಟೊಂದು ಅವರು ವೈಯಕ್ತಿಕ ವರ್ಚಸ್ಸನ್ನ ಎಷ್ಟು ತೇಜೋವಧೆ ಮಾಡಿದ್ರು. ಒಂದು ಹೆಣ ಬಿದ್ರೆ ಅದು ಮುಸ್ಲಿಮರು ಅಂದ್ರು. ಇಡೀ ರಾಜ್ಯದಲ್ಲಿ ಎಷ್ಟೆಲ್ಲ ಮುಸ್ಲಿಂ ಒಂದು ಸಣ್ಣ ಗಲಾಟೆ ಆದ್ರೆ ಅದು ಮುಸ್ಲಿಮರ ತಲೆಗೆ ಕಟ್ಟಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕೊನೆಯದಾಗಿ ಈಗ ಅವರು IAS ಅಥವಾ IPS ಸರ್ ಬಿಜೆಪಿ ಮತ್ತೆ ಕಾಂಗ್ರೆಸ್ನವರು ನಯವಂಚಕರು ಸರ್, ನಂಬಿಸ್ಬಿಟ್ಟು ಕತ್ಕೊಯ್ತಾರೆ. ಮುಸ್ಲಿಮ್ರು ಹುಷಾರಾಗಿರ್ಬೇಕಷ್ಟೇ ಸರ್. IAS IPS ನಾವು ಮಾಡಿದ್ವಿ ಅಂತಾರೆ ಸರ್. ಖಂಡಿತವಾಗ್ಲೂ ಏನು ಗೊತ್ತಾ, ಎಕ್ಸಾಮ್ ಬರ್ದಿ ಪಾಸ್ ಆಗಿರ್ಬೇಕು ಸರ್. ಅಂದು ಅನ್ನ ತಿನ್ ಮನೆಗೆ ದ್ರೋಹ ಮಾಡ್ತಾ ಇದ್ರು, ಇವತ್ತು ಬಿರಿಯಾನಿ ತಿನ್ ಮನೆಗೆ ದ್ರೋಹ ಮಾಡ್ತಾ ಇದ್ದಾರೆ ಸರ್. ಸರ್ ಕೊನೆಯದಾಗಿ ಸರ್, 2ನೇ ವಾರ್ಷಿಕೋತ್ಸವ ಮಾಡ್ತು ಕಾಂಗ್ರೆಸ್ ಪಕ್ಷ. ಆವಾಗ 28 ಕೋಟಿ ರೂಪಾಯಿ ಖರ್ಚು ಮಾಡಿ ಪ್ರತಿಯೊಂದು ನಮ್ಮ ಬೆಂಗಳೂರಿನ ರೋಡ್ ಮೇಲೆ ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿದವರು, ದಯವಿಟ್ಟು ಮುಸಲ್ಮಾನರ ಜೊತೆನೂ ನುಡಿದಂತೆ ನಡೀರಿ ಅಂತ ಹೇಳುತ್ತಾ, ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತಾರಲ್ಲ, ಮುಸಲ್ಮಾನರ ಪಾಲು ಮುಸಲ್ಮಾನರಿಗೂ ಕೊಡಬೇಕು ಅಂತ ನಾನು ಕೇಳ್ತೀನಿ ಅಷ್ಟೇ. ಸರ್ ಕೊನೆಯದಾಗಿ ಸರ್, ಇವ್ರ ಪ್ರಣಾಳಿಕೆಯಲ್ಲಿ ಅಲ್ಪಸಂಖ್ಯಾತರಿಗೆ 10,000 ಕೋಟಿ ಕೊಡ್ತೀನಿ ಅಂದ್ರು. ಎಲ್ಲೋಯ್ತು ಸರ್? ಅಲ್ಪಸಂಖ್ಯಾತರನ್ನು ಉದ್ಧಾರ ಮಾಡೋದು ಎಲ್ಲೋಯ್ತು ಸರ್? ಅರ್ಧ ಅಲ್ಲ ಸರ್, ಒಂದು ಪಿಕ್ಚರ್ ಟಿಕೆಟ್ ಕಾಸು ಕೊಟ್ಟಿಲ್ಲ ಸರ್ ಅವ್ರಿಗೆ. ಎಸ್ ಮೇಡಮ್, ಕೊನೆಯದಾಗಿ ಬರೀ ಘೋಷಣೆ ಮಾತ್ರ 10,000 ಕೋಟಿ ಅಂತ ಹೇಳಿದಷ್ಟೇ. ಯಾವುದನ್ನು ಅವರು ಏನೇ ಮಾಡಿದ್ರು, ಅವ್ರ ಪ್ರಣಾಳಿಕೆಯಲ್ಲಿ ಏನೇ ಹೇಳಿದ್ದಾರೆ ಯಾವುದು ಮಾಡಿಲ್ಲ. ಬರೀ ಪುಸ್ತಕದಲ್ಲಿ ಘೋಷಣೆ ಆಗಿ ಉಳಿದಿದೆ ಅಷ್ಟೇ. ಮಾನ್ಯ ಸಿದ್ದರಾಮಯ್ಯನವರು ಬರೀ ಕುರ್ಚಿ ಕಾದಾಟದಲ್ಲಿದ್ದಾರೆ. ಯಾವುದೇ ಅಭಿವೃದ್ಧಿ ಬಗ್ಗೆ ಅವರಿಗೆ ಗಮನನೇ ಇಲ್ಲ. ನೀರಿಲ್ಲದೆ ಜನರು ಹಾಹಾಕಾರದಲ್ಲಿದ್ದಾರೆ. ಬದಲಾವಣೆ ಆಗಲಿದೆ. ಎಲ್ಲ ಮುಸಲ್ಮಾನರು ಬಿಜೆಪಿಗೆ ಮತವನ್ನು ಹಾಕ್ತಾರೆ. ಮನೆಯೊಂದು 2 ಬಾಗಿಲು. ಇವಾಗ ಇವ್ರು ಏನಂದ್ರು, ಕಾಂಗ್ರೆಸ್ ಇಂದ ಮುಸಲ್ಮಾನರು ಅಂದ್ರು. ಇದೇ GBಯಲ್ಲಿ ತೋರಿಸ್ತೀವಿ, ಕಾಂಗ್ರೆಸ್ ಇಲ್ಲ ಅಂದ್ರೆ ನಿಮ್ಮ ಯೋಗ್ಯತೆ ಏನಂತ. ಸರ್, ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಪಕ್ಷದವರು ಅಲ್ಪಸಂಖ್ಯಾತರ ಹತ್ರ ಬಂದು ಮತದಾನ ಕೇಳಿದರೆ ಅವರು ನಾಚಿಕೆ ಇರಬೇಕು. ನಾಚಿಕೆ ಇದ್ರೆ ಕೊನೆಯದಾಗಿ ಕಾಂಗ್ರೆಸ್ ಅವರು ಮುಸ್ಲಿಂ ಪರವಾಗಿದ್ದೆ. ಏನ ಜಾತಿ ಬಗ್ಗೆ ಓಟ್ ಕೇಳಲ್ಲ ರೀ, ಅಭಿವೃದ್ಧಿ ಬಗ್ಗೆ ಕೇಳೋದು. ರಿಜ್ವಾನು ನಮ್ಮ ಪರವಾಗಿದ್ದಾರೆ, ಜಮೀರ್ ಅವರು ನಮ್ಮ ಪರವಾಗಿ, ಮುಸಲ್ಮಾನರು ನಮ್ಮ ಪರವಾಗಿ. ಸರ್ ಮುಂದೆ ಎಲ್ಲ ಸರಿ ಹೋಗುತ್ತೆ. ಮುಸಲ್ಮಾನ ಆದ್ಮಿ ಪಕ್ಷನೇ ಪರ್ಯಾಯ. ಭಾರತ್ ಮಾತಾ ಕಿ ಜೈ. ಇದು ಈ ವಾರದ ಜನಮನ. ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಹಾಜರಿರ್ತೇನೆ.